ಹಾಯ್ ಗೈಸ್, ಇವತ್ತು ನಮ್ಮ ಹತ್ರ ನೆಟ್ಫ್ಲಿಕ್ಸ್ನಾಗೆ ಸೆಕ್ಟರ್ 36 ಮೂವಿ ರಿಲೀಸ್ ಆಗಿದೆ. 2 ಗಂಟೆ 4 ನಿಮಿಷ ಮೂವಿ ಒಳಗೆ ನೀವು ನಿಜವಾಗ್ಲೂ ಶಾಕ್ ಆಯ್ತೀರಿ. ಸ್ಟಾರ್ಟಿಂಗ್ ಲಸಿ ಎಂಡ್ ತನ ಇದು ಹೆಂಗಾಯಿತು, ಯಾರು ಮಾಡಿದ್ರು ಅಂತ ಆ ಥರ ನೀವು ವಿಚಾರ ಮಾಡ್ಲಿಕ್ಕೆ ಕೂಡ್ತೀರಿ. ಇದು ಮೂವಿ ನೋಡೋ ಮಟ್ಟಿಗೆ ಫ್ಯಾಮಿಲಿ ವಾಚಬಲ್ ಮೂವಿ ಅಲ್ಲ. ಯಾಕಂದ್ರೆ ಫಿಲ್ಮ್ನಲ್ಲಿ ಮುಟ್ಟ ಜಾಗದಲ್ಲಿ ಬ್ಲಡ್ ಆಗಲಿ ಮತ್ತು ಡೈಲಾಗ್ ಡೆಲಿವರಿ ಆಗಲಿ ಮುಟ್ಟ ದಿನ ಆದಮೇಲೆ ನಾನು ಇದು ಶಾಕ್ ಅದು ಇದು ಮೂವಿ ನೋಡೋ ಮಟ್ಟಿಗೆ. ಇದು ಸ್ಟೋರಿ ನೋಡಿದ್ರೆ ನಾವು ಎಷ್ಟೋ ಮೂವಿ ಒಳಗೆ ನೋಡಿವಲ್ಲಪ್ಪ ಈ ಥರ ಅಂತ ನಮಗೆ ಅನಿಸ್ತದೆ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ವಿಕ್ರಾಂತ್ ಮಸ್ಸಿ ಆಗಲಿ, ದೀಪಕ್ ಅವ್ರದ್ದು ಆ್ಯಕ್ಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ ಕೊಟ್ರ. ಓಪನ್ ರೈಟಿಂಗ್ ಇಲ್ಲಿ ಬರ್ದಾರ, ಅಂದರೆ ರೈಟರ್ಗೆ ಓಪನ್ ಆಗಿ ನೀವು ಮಾತೆಲ್ಲ ಬರೆದ್ಬಿಡು ಫಿಲ್ಮ್ನಲ್ಲಿ. ಅದೇ ಥರ ನಾವು ಯೂಸ್ ಮಾಡೋದು ರಿಯಲಿಸ್ಟಿಕ್ ಕಾಣಬೇಕು. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋಂಥ ಅವ್ರಕ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡತ್ರಿ, ವಿಡಿಯೋಕ್ಕೆ ಲೈಕ್ ಮಾಡಲಾಗಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾಗಿರಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿದಾಗೆ 2006ನಾಗೆ ಇದು ಆಗಿದ್ದ ಘಟನೆ ಮೇಲೆ ಒಂದು ಸೈಕೋ ಮೇಲೆ ಇದು ಮೂವಿ ಮಾಡ್ಯಾರ. ಬಟ್ ಇದಕ್ಕಿಂತ ಪहिले ನೋಯ್ಡಾದಾಗೆ ಆಗಿದ್ದ ಘಟನೆ ಮೇಲೆ ಎಷ್ಟೋ ಮೂವಿಗಳು ಅಂತರ್ಕ ಬಂದದ. ಬಟ್ ಇದೊಂದು ಕಮಾಲ್ ರೈಟಿಂಗ್ ಅದ ಬಾಸ್, ಸಾಲಿಡ್ ಪ್ರೆಸೆಂಟೇಷನ್ಲಿ 2 ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡಮು. ವಿಕ್ರಾಂತ್ ಮಸ್ಸಿ ಅಲ್ಲಿ, ದೀಪಕ್ ಅವ್ರ ಬಗ್ಗೆದಾಗೆ ಒಂದು ಸೀನ್ ಅದ ಫಿಲ್ಮ್ನಲ್ಲಿ ಎಂಡಿಂಗ್ದಾಗ ಅಂತರ್ಕ ಅದು ಶಾಕ್ ಆತ್ರಿ. ಮತ್ತು ಲಾಸ್ಟ್ ಎಂಡಿಂಗ್ದಾಗ ಇನ್ನೊಂದು ಸೀನ್ ಅದ, ಅದು ನೋಡ್ರಿ ಇನ್ನೂ ನೀವು ಶಾಕ್ ಆತ್ರಿ. ಓಕೆ, ನೋಯ್ಡಾ ಮೇಲೆ ಇದು ಸ್ಟೋರಿ ಬಂದದಲ್ಲ. ಇದಕ್ಕಿಂತ ಪहिले ನಾವು ಮಾತಾಡ್ಬೇಕು. ಜಾಸ್ತಿ ಫೋಕಸ್ ಏನಿಟ್ರು ಅಂದ್ರೆ ಪೊಲೀಸ್ ವೆರಿಫಿಕೇಷನ್ ಅಲ್ಲಿ, ಅದು ಮರ್ಡರ್ ಮಾಡಿದವ್ ಯಾರಿದ್ದರು, ಅವ್ನಿಗೆ ಹೆಂಗೆ ಹುಡುಕ್ಯಾರ ಅಂತ ಈ ಥರ ಫಿಲ್ಮ್ನಲ್ಲಿ ತೋರಿಸ್ಯಾರ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರು ಅದು ಎಂಡಿಂಗ್ದಾಗ ಒಂದು ಸೀನ್ ಅದ, ಸಾಯ್ಕೋಕೊಂದು ವೀಕ್ ಪಾಯಿಂಟ್ನೂ ಅದ. ಇಲ್ಲಿ ಕೌನ್ ಬನೆ ಕರೋಡ್ಪತಿ ಬರ್ತಿತ್ತಲ್ಲ ಸೀರೀಸು, ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟಾಗಿ ನೋಡ್ತೀನಿ. ಬಟ್ ವಿಕ್ರಾಂತ್ ಮಸ್ಸಿ ಇಲ್ಲಿ ಒಂದು ಜೈಲ್ನಾಗ ಕುಂತಿಗೆ ಒಂದು ಪೊಲೀಸ್ ವೆರಿಫಿಕೇಷನ್ ಟೈಮ್ನಾಗ ಅಲ್ಲಿ ಕುಂತು ಮಾತಾಡ್ತಾನೆ ನೋಡ್ರಿ, ಅದು ಸೀನ್ ಕಮ್ಮಾಲ ಅದ ಬಾಸ್. ಒಂದೊಂದಾಗಿ ಹೇಳ್ತಾನಲ್ಲ, ಹೆಂಗೆ ನಾ ಮರ್ಡರ್ ಮಾಡೀನಿ, ಏನೇನು ಪ್ರಾಬ್ಲಮ್ ಮಾಡೀನಿ, ಹೆಂಗೆ ನಾ ಕಿಡ್ನಾಪ್ ಮಾಡೀನಿ ಅಂತ ಆ ಥರ ಒಂದು ಪಾಯಿಂಟ್ ಹೇಳ್ತಾನೆ ನೋಡ್ರಿ. ನಾನು ನಿಜವಾಗ್ಲಿ ಶಾಕ್ ಆಗಿದೆ. ಹಂಗೆ ದೀಪಕ್ ಅವ್ರ ಪಾಂಡೆ ರೋಲ್ ಪ್ಲೇ ಮಾಡಲ್ಲ, ಇನ್ಸ್ಪೆಕ್ಟರ್ ಅವ್ರದ್ದು, ಅವ್ರ ಅಂತರಕ ಕಮಾಲ್ ನನಗೆ ಅನ್ಸಾರ. ಯಾಕಂದ್ರೆ ಒಂದೊಂದು ಡೈಲಾಗ್ ಆಗಲಿ, ಒಂದೊಂದು ಎಕ್ಸ್ಪ್ರೆಷನ್ ಆಗಲಿ, ಆ ಥರ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ರ. ಜಾಸ್ತಿ ಫೋಕಸ್ ವಿಕ್ರಾಂತ್ ಮಸ್ಸಿ ಮೇಲೆ ಇಟ್ಟದ. ಇವ್ರ ಆ್ಯಕ್ಟಿಂಗ್ ಫಿಲಿಮ್ನಲ್ಲಿ ಓಪನ್ಲಿ ಕೊಟ್ಟರು ಇವರಿಗೆ, ನೀವು ಹೆಂಗನ ಆ್ಯಕ್ಟಿಂಗ್ ಮಾಡಿ. ಇಲ್ಲಿ ಫಿಲ್ಮ್ನಲ್ಲಿ ಒಂದು ಮರ್ಡರ್ ಮಿಸ್ಟ್ರಿ ಅದ, ಈ ಫಿಲ್ಮ್ನಲ್ಲಿ ಒಂದು ಸೈಕೋದ್ ರೋಲ್ ಪ್ಲೇ ಮಾಡ್ಬೇಕಂತ ಆ ಥರ ಫಿಲ್ಮ್ನಲ್ಲಿ ತೋರಿಸಿರಲ್ಲ. ಈ ಸ್ಟಾರ್ಟಿಂಗ್ ಸೀನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಹೋದ್ರೆ ಈ ಥರ ಜಾನರ್ದಾಗ ಮೂವಿ ಅಂತರ್ಕ ನೋಡಿ, ಈ ಥರ ಸೀನು ನಾವು ಎಷ್ಟೋ ಮೂವಿ ನೋಡಿವಿ. ರೀಸೆಂಟ್ಲಿ ವಿಜಯ್ ಸೇತುಪತಿ ಅವ್ರದ್ದೇ ಮಹಾರಾಜ ಮೂವಿ ಬಂದಿತ್ತು, ಅದು ಒಂದು ಸೀನ್ ಸ್ಟಾರ್ಟಿಂಗ್ದಾಗಲಿ. ಮತ್ತು ತಲಪತಿ ವಿಜಯ್ ಅವ್ರದ್ದೇ ಲಿಯೋ ಮೂವಿ ಬಂದಿತ್ತು, ಅದು ಸೀನ್ ಸ್ಟಾರ್ಟಿಂಗ್ದಾಗಲಿ. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಅವನದು ಏನು ಡೈಲಾಗ್ ಇರ್ತದ, ಅವನದು ಏನು ಆ್ಯಕ್ಟಿಂಗ್ ಇರ್ತದ, ಇದೇ ಫಿಲ್ಮ್ ಸ್ಟ್ರೆಂತ್ ಆಗಿ ಚಲೋ ಅಂತರ್ಕ ತೋರಿಸಿದ. ಮೂವಿ ನೋಡೋ ಮಟ್ಟಿಗೆ ವಿಕ್ರಾಂತ್ ಮಸ್ಸಿ ನಿಮಗೆ ಒಟ್ಟಗನ ಸಿಟ್ಟು ತರ್ಸನ. ಮತ್ತು ದೂಬೆ ಅವ್ರ ಬಗ್ಗೆ ನಾವು ಮಾತಾಡ್ಬೇಕು, ದೀಪಕ್ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದು ಲಾಸ್ಟ್ ಹೆಂಗೆ ಎನ್ಕ್ವೈರಿ ಮಾಡ್ತಾನೆ ಅವ್ನ ಫ್ಯಾಮಿಲಿ ಬಗ್ಗೆದಾಗಲಿ, ಎಲ್ಲೋಟು ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗ್ತದೆ ಇವ್ರೊಳಗೆ ಯಾರು ಇನ್ವಾಲ್ವ್ ಇದ್ರಂತು. ಅದು ಸೀನ್ ಎಂಡ್ ಆಗತನ ಅಲ್ಲಿ ಅಂತರಕ್ಕೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ನಿಮಗೆ ಫಿಲ್ಮ್ ಅಂತರಕ್ಕೆ ಕೊಡ್ತದ. ಒಂದೊಂದು ಸೀನ್, ಒಂದೊಂದು ಡೈಲಾಗ್ ಫಿಲ್ಮ್ನಲ್ಲಿ ಆ ಥರ ಸ್ಟ್ರಾಂಗ್ ಅಂತರಕ್ಕೆ ಬರ್ದಾರ. ಸ್ಕ್ರೀನ್ ಪ್ಲೇ ಮುಟ್ಟ ಎಂಗೇಜಿಂಗ್ ಅದ, ಆ್ಯಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಇಬ್ಬರದು ನನಗೆ ಅನ್ಸದ. ಸ್ಪೆಷಲಿ ನನಗೆ ದೀಪಕ್ ಅವ್ರದ್ದು, ಪಾಂಡೆ ಅವ್ರದ್ದು ರೋಲ್ ನನಗೆ ಮುಟ್ಟ ಇಷ್ಟ ಆಗಿದೆ. ಅವ್ನು ಹೆಂಗೆ ವೆರಿಫಿಕೇಷನ್ ಮಾಡ್ತಾನೆ, ಮತ್ತು ಇದ್ರೊಳಗೆ ಎಷ್ಟು ಮಂದಿ ಇನ್ವಾಲ್ವ್ ಇದ್ದರು, ಎಷ್ಟು ಮಕ್ಕಳಿಗನ ಮಿಸ್ಸಿಂಗ್ ಆಗ್ಯಾರ ಅಂತ ಈ ಥರ ಫಿಲ್ಮ್ನಲ್ಲಿ ಅಂತಕ್ಕೂ ಚಲೋ ತೋರಿಸ್ಯಾರ. ಇದೇ ಪಾಯಿಂಟ್ ನನಗೆ ಅನ್ಸದ, ಕಮಾಲ್ ರೈಟಿಂಗ್ ಅನ್ಸದ, ಸಾಲಿಡ್ ಪ್ರೆಸೆಂಟೇಷನ್ ನನಗೆ ಅನ್ಸಿದ್ದು ಮೂವಿ ನೋಡೋ ಮಟ್ಟಿಗೆ. ಸೀನ್ ಈ ಥರ ಫಿಲ್ಮ್ನಲ್ಲಿ ತೋರಿಸಿರಲ್ಲ, ನೀವು ಕಣ್ಣು ಮುಚ್ಕತ್ರಿ ಆ ಥರ ಫಿಲ್ಮ್ನಲ್ಲಿ ಅಂತಕ್ಕೂ ಚಲೋ ಆಗಿ ತೋರಿಸ್ಯಾರ. ನಾನು ಉಲ್ಟಿ ಮಾಡ್ಕೋಬೇಕಂತ ಮಾಡಿದೆ, ಆ ಥರ ಫಿಲ್ಮ್ನಲ್ಲಿ ಸೀನ್ಸ್ಗಳು ಇಟ್ಟಾರ. ಕಮಾಲ್ ರೈಟಿಂಗ್, ಕಮಾಲ್ ಡೈರೆಕ್ಷನ್, ಸಾಲಿಡ್ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ, ಆ್ಯಂಡ್ 2 ಕ್ಯಾರೆಕ್ಟರ್ ಸಾಲಿಡ್ ಆ್ಯಕ್ಟಿಂಗ್ ಫಿಲ್ಮ್ನಲ್ಲಿ ಅಂತರ್ಕ ಕೊಟ್ಟಾರ. ದೀಪಕ್ ಹಿಂದು ಇನ್ನೊಬ್ಬ ಸೀನಿಯರ್ ಇನ್ಸ್ಪೆಕ್ಟರ್ ನಿಂತಿರ್ತಾನೆ, ಅವನಿಗೆ ವ್ಯಾಲ್ಯೂ ಕೊಡಲ್ಲ. ಯಾಕಂದ್ರೆ ಕುಂತವ್ ಯಾರನ್ನ ಅವನೇ ದೊಡ್ಡ ಇನ್ಸ್ಪೆಕ್ಟರ್ ಇದ್ದಿರ್ಬೇಕಂತ ಆ ಥರ ಅನ್ಕೋತಾನೆ. ಬಟ್ ಒಂದೊಂದು ಸೀನ್, ಒಂದೊಂದು ಡೈಲಾಗ್, ಒಬ್ಬೊಬ್ರಿಗೆ ಕಿಡ್ನಾಪ್ ಮಾಡಿಗೆ ಹೊಡೆಯೋದು ಸೀನ್ಸ್ಗಳಾಗಲಿ, ಅದು ಹೇಳೋದು ಎಕ್ಸ್ಪ್ರೆಷನ್ ಆಗಲಿ, ಕಮಾಲ್ ಅಂತರ್ಕ ಮಾಡ್ಯಾರ. ಇಲ್ಲ ಅವ್ನು ಘಟನೆ ಆಗಿದ್ದು ಹೇಳತ್ತಾನ, ಇವ್ ಎಲ್ಲ ಕೇಳತ್ತಾನ, ಅವ್ನ ಎಕ್ಸ್ಪ್ರೆಷನ್ ಆಗಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಲಿ, ಪ್ರೆಸೆಂಟೇಷನ್ ಸರಿಯಾಗಿ ನನಗೆ ಅನ್ಸಿದ. ಒಬ್ಬರು ಆ್ಯಕ್ಟಿಂಗ್ ಇಷ್ಟಗಾನ ನೆಕ್ಸ್ಟ್ ಅಲ್ಲಿ ಇತ್ತಂದ್ರೆ ಅವ್ನ ಮೇಲೆ ಸಿಟ್ಟು ಬರ್ಲತ್ತಂದ್ರೆ ನೀವು ತಿಳ್ಕೊಬೇಕು. ಅವ್ನು ಕಮಾಲ್ ಆ್ಯಕ್ಟಿಂಗ್ ಮಾಡಿದ ಫಿಲ್ಮ್ನಲ್ಲಿ ವಿಕ್ರಾಂತ್ ಮಸ್ಸಿಯಲ್ಲಿ 12th ಫೇಲ್ ಮೂವಿ ಬಂದಿತ್ತಲ್ಲ. ಓಕೆ, ಮೂವಿ ನನಗೆ ಇಷ್ಟ ಆಗಿತ್ತು, ಬಟ್ ಸ್ವಲ್ಪ ಇವ್ರದ್ದು ವಿಚಾರ ಬೇರೆನೇ ಇತ್ತು. ಬಟ್ ದೀಪಕ್ ಅವ್ರದ್ದು ಆ್ಯಕ್ಟಿಂಗ್, ಪಾಂಡೆ ರೋಲ್ ಪ್ಲೇ ಮಾಡಿರಲ್ಲ, ಇವ್ರದ್ದು ಎಂಡ್ ಆಗತನ ನೀವು ನಿಜವಾಗ್ಲಿ ನಿಮ್ಮ ಮೈಯೆಲ್ಲ ಜೂಮ್ ಇರ್ತದೆ. ಆ ಥರ ಕ್ಯಾರೆಕ್ಟರ್ ರೋಲ್ ಅಂತ ಪ್ಲೇ ಮಾಡ್ರೆ. ಅದು ಲಾಸ್ಟಿಗೆ ಒಂದು ಕಾರ್ನಾಗ ಬರೋದೊಂದು ಸೀನ್ ಅದ, ಅದು ಬಾಸ್ ಲಿಟ್ರಲಿ ದೊಡ್ಡ ಮಂದಿ ಹೆಂಗೆ ಇನ್ವಾಲ್ವ್ ಇರ್ತಾರೆ, ಇದೆಲ್ಲ ಹೊರಗೆ ಬರಬಾರ್ದು, ಒಳಗೆ ಏನು ಘಟನೆ ಮಾಡ್ಲತ್ತೀವಿ ಅಂತ ಈ ಥರ ಫಿಲ್ಮ್ನಲ್ಲಿ ಪಾಯಿಂಟ್ ಅಂತ ತೋರಿಸ್ಯಾರ. ಇದೇ ಫಿಲ್ಮ್ ಸ್ಟ್ರೆಂತ್ ನನಗೆ ಅನ್ಸದ.
ಸೊ ನೀವುಗಿನ ಸೆಕ್ಟರ್ 36 ನೋಡಿದ್ರೆ ನಿಮಗೆ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಅಂಡ್ ಬೈ ಬೈ. కొంచెం సిగ్గెక్కువ తుర్రు మంటది.